ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ. ಏನು ಹೇಳಿದ್ರು ನೋಡ ಬನ್ನಿ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ನಿಂದ ತೀರ್ಪು ಬಂದಿದೆ. ಸ್ನೇಹಮಯಿ ಕೃಷ್ಣ ಟಿವಿ ನ್ಯೂಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಈಗಾಗಲೇ ಸಿಎಂ ವಿರುದ್ಧ ತೀರ್ಪು ಬಂದಿರತಕ್ಕಂಥದ್ದು ಏನು ಹೇಳ್ತಾರೆ ಸರ್ ಈ ಸಂದರ್ಭದಲ್ಲಿ? ಸರ್, ಸತ್ಯಕ್ಕೆ ಸಂದ ಜಯ ಅಂತ ಹೇಳ್ಬೋದು ಸರ್. ನಾವೇನು ಆರೋಪ ಮಾಡಿದ್ವಿ, ಆರೋಪ ಪೂರ್ವಕವಾದ ಎಲ್ಲ ಸಾಕ್ಷ್ಯಗಳನ್ನು ಕೊಟ್ಟಿದ್ದರಿಂದ, ವಿವರವಾಗಿ ಮಾನ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ದರಿಂದ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪನ್ನು ನೀಡಿದೆ. ಸೊ ಇದು ಒಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು ಸರ್. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳನ್ನು ಪ್ರಮುಖವಾಗಿ ಹೈಕೋರ್ಟ್ ಪುರಸ್ಕಾರ ಮಾಡಿದೆ ಅಂತ ನೀವು ಹೇಳ್ತಿರೋದು? ಸರ್, ನಾವು ಅವ್ರ ವಿರುದ್ಧ ಏನು ಆರೋಪ ಮಾಡಿದ್ವಿ, ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಕೊಟ್ಟಿದ್ವಿ. ಮತ್ತು ಮಾನ್ಯ ರಾಜ್ಯಪಾಲರು ಏನು ಅನುಮತಿ ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿದೆ ಅನ್ನೋದು ಕೂಡ ನಾವು ಗಮನಕ್ಕೆ ತಂದಿದ್ವಿ. ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಟ್ಟಿದೆ. ಪ್ರಮುಖವಾಗಿ ಯಾವೆಲ್ಲ ಅಂಶಗಳು ಸರ್ ಇವತ್ತು ಸಿಎಂ ವಿರುದ್ಧ ತೀರ್ಪು ಬಂದಿರತಕ್ಕಂಥದ್ದು? ನೀವು ಮಾಡಿರ್ತಕ್ಕಂಥ ದೂರಿಗೆ ಜಯ ಸಿಕ್ಕಿದೆ ಅಂತ ಅನ್ನಿಸ್ತಿದೆ ಸರ್ ನಿಮಗೆ? ಹೌದು ಸರ್, ಹೇಳಿದ್ರೆ ಈಗ ನಮಗೆ ಏನು ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದೆ ಅದು ನಮಗೆ ಸಿಕ್ಕಂಥ ಜಯನೇ, ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಈ ಒಂದು ಜಯ ಅನ್ನೋದು ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಪಾಠವನ್ನು ಕಲಿಸ್ಬೋದು. ಯಾಕೆ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಾವು ಏನೇ ಅಕ್ರಮಗಳನ್ನ ಅನ್ಯಾಯಗಳು ಮಾಡಿದ್ರು ಕೂಡ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದೆ. ಆ ಅಭಿಪ್ರಾಯನ ಹೋಗ್ಲಾಡ್ಸಕ್ಕೆ ಇದೊಂದು ಮಹತ್ವದ ತೀರ್ಪು ಅಂತ ನನ್ನ ಪರಿಗಣನೆ. ರಾಜ್ಯಪಾಲರ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ, ರಾಜ್ಯಪಾಲರ ನಡೆಯನ್ನು ಕೂಡ ಚರ್ಚಾಸ್ಪದವಾಗಿತ್ತು. ಈ ನಿಟ್ಟಿನಲ್ಲಿ ಏನು ಹೇಳ್ತಾರೆ ಸರ್ ಇದಕ್ಕೆ ಸಂಬಂಧಪಟ್ಟಾಗೆ? ಅವರ ಒಂದು ವಿವೇಚನಾ ವ್ಯಾಪ್ತಿಯನ್ನು ಚಲಾಯಿಸಿದ್ದಾರೆ ಅಂತ ಅನಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಗಮನಿಸಿದೆ ಕೋರ್ಟು ಅಂತ ಹೇಳಿ? ಹೌದು ಸರ್, ಮಾನ್ಯ ನ್ಯಾಯಾಲಯ ಅದೆಲ್ಲ ವಿಚಾರವನ್ನು ಪರಿಗಣಿಸಿನೇ ಇವತ್ತು ಒಂದು ತೀರ್ಪು ಕೊಟ್ಟಿದೆ. ಸೊ ರಾಜ್ಯಪಾಲರ ಹುದ್ದೆಗೆ ಇರತಕ್ಕಂಥ ಒಂದು ಅಧಿಕಾರದ ಒಂದು ಇದನ್ನೆಲ್ಲನೂ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ರಾಜ್ಯಪಾಲರು ನೀಡಿರ್ತಕ್ಕಂಥ ತೀರ್ಪು ಅನುಮತಿ ಸೂಕ್ತವಾಗಿದೆ ಅಂತೇಳಿ ಆದೇಶ ಮಾಡಿದೆ. ಈ ಪ್ರಾಸಿಕ್ಯೂಷನ್ಗೆ ಕ್ರಮ ಆಗುತ್ತೆ ಅಂತ ಖಂಡಿತವಾಗ್ಲೂ ಆಗುತ್ತೆ ಸರ್. ಎಲ್ಲ ಪೂರ್ತಿ ಸಾಕ್ಷ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಕೂಡ ಅದನ್ನ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ದ್ವಿಸದಸ್ಯ ಪೀಠಕ್ಕೆ. ಆ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ತಯಾರಿಯನ್ನು ಕೂಡ ಮಾಡಿದ್ದಾರೆ ಸರ್. ಅವ್ರ ಮೇಲ್ಮನೆಗೆ ಏನೇ ಮನವಿ ಸಲ್ಲಿಸಿದ್ರು ಕೂಡ ನಾವು ಅದಕ್ಕೆ ಕಾನೂನುಬದ್ಧ ಹೋರಾಟವನ್ನು ನಾವು ಮುಂದೆ ಮಾಡೇ ಮಾಡ್ತೀವಿ ಸರ್. ನಾವು ನೋಡ್ತಾ ಇದ್ದೀವಿ, ಕಾರ್ಯಕ್ರಮದಿಂದ ನಿರ್ಗಮಿಸುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಲ್ಯಾಂಗ್ವೇಜು ಮತ್ತು ಬಾಡಿ ಲ್ಯಾಂಗ್ವೇಜ್ ಮತ್ತು ಜೊತೆಗಿದ್ದಂಥವರ ಬಾಡಿ ಲ್ಯಾಂಗ್ವೇಜ್ ಅದನ್ನು ಗಮನಿಸಬೇಕು ನಾವು ಯಾವ ರೀತಿ ಇದೆ ಅಂತ. ಸೊ DCM ಕೂಡ ಅವರ ಕೈ ಕುಲುಕಿ ಅದನ್ನು ಅವರಿಂದ ಕಳಿಸ್ಕೊಟ್ರು, ಆಯಿತು ಹೋಗಿ ಬನ್ನಿ ಅಂತ. ಸೊ ಇದು ಸಂಗತಿ. ಮುಖ್ಯಮಂತ್ರಿಗಳು ಇದೆಲ್ಲವನ್ನು ಕೂಡ ಕೇಳಿ ಆದ ಮೇಲೆ ಇಲ್ಲಿಂದ ಹೊರಟರು ಮೌನವಾಗಿ.